ಪ್ರೀತಿಸಿ ಮದುವೆ ಬಳಿಕ ಪಿಎಸ್ಐಗೆ ಕೈಕೊಟ್ಟ ಲೇಡಿ ಪಿಸಿ. ಬೇರೆ ಮದುವೆಗೆ ಲೇಡಿ ಕಾನ್ಸ್ಟೇಬಲ್ ಸಿದ್ಧತೆ, ಪಿಎಸ್ಐ ಅಳಲು ತೋಡಿಕೊಂಡಿದ್ದಾರೆ. ನನಗೆ ನನ್ನ ಹೆಂಡತಿ ಬೇಕು, ಪಿಎಸ್ಐ ವೀರೇಶ್ ಕಣ್ಣೀರು ಹಾಕಿದ್ದಾರೆ. 3 ವರ್ಷ ಜೊತೆಗಿದ್ದು ಬೇರೊಬ್ಬನ ಜೊತೆ ಮದುವೆಗೆ ಸಿದ್ಧತೆ. ಯಾದಗಿರಿಯ ಪಿಎಸ್ಐ ಮತ್ತು ರಾಯಚೂರಿನ ಪಿಸಿ ಲವ್ ಕಹಾನಿ. ಪಿಎಸ್ಐ ವೀರೇಶ್ಗೆ ಕಾನ್ಸ್ಟೇಬಲ್ ಜಯಶ್ರೀ ದೋಖ ಆರೋಪ ಕೇಳಿ ಬರ್ತಾ ಇದೆ. 3 ವರ್ಷಗಳಲ್ಲಿ 3 ಗರ್ಭಪಾತ ಮಾಡಿಸಿಕೊಂಡ ಜಯಶ್ರೀ, ನನಗೆ ಆಕೆ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. 3 ವರ್ಷಗಳಲ್ಲಿ 3 ಗರ್ಭಪಾತ ಮಾಡಿಸಿಕೊಂಡಿರುವಂತಹ ಜಯಶ್ರೀ, ನನಗೆ ಆಕೆಯೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಪಿಎಸ್ಐ ದುಃಖವನ್ನ ತೋಡಿಕೊಂಡಿದ್ದಾರೆ. ಸ್ವಲ್ಪ ನನಗೆ ಲವ್ ಮಾಡ್ತೀನಿ ಸರ್, ನಿಮ್ಮನ್ನ ಇಷ್ಟ ಆಗಿದ್ದೀರಿ ನೀವು ಅಂತ. ಇಲ್ಲ ರೀ, ಲವ್ ಅದು ನನಗೆ ನಂಬಿಕೆ ಇಲ್ಲ ಅಂತಂದು ಹೇಳಿದಾಗ, ನನಗೆ ಲವ್ ನಂಬಿಕೆ ಇಷ್ಟ ಇಲ್ಲ ಅಂತ ಅಂದಾಗ ನಾನು ಅವಳಿಗೆ ಹೇಳಿದೆ, ಮದುವೆ ಆಗೋದಾದರೆ ಮಾತ್ರ ನನಗೆ ಲವ್ ಮಾಡಿ, ಅದರ್ವೈಸ್ ಬೇಡ, ನಿಮ್ಗೆ ಇಷ್ಟ ಇದ್ದರೆ ಹೇಳಿ ಅಂತಂದು. ಮುಂದೆ ಅವಳು ಹೇಳಿದ್ಲು, ಸರ್ ಇಷ್ಟ ಇದೆ ಅಂತೇಳಿ. ಆಯ್ತು, ನಾನು 2018 ನಾನು ಟ್ರೈನಿಂಗ್ ಹೋದೆ, ಪಿ ಎಸ್ ಐ ಟ್ರೈನಿಂಗ್ ಹೋದಾಗ ಅವಾಗೂ ಟ್ರೈನಿಂಗಲ್ಲಿ ಮಾತಾಡ್ತಾ ಇದ್ಲು. ಆಯಿತು, ಟ್ರೈನಿಂಗ್ ಮುಗಿದ ಮ್ಯಾರೇಜ್ ಆಗೋಣ ಅಂತ. ನಂದು ಟ್ರೈನಿಂಗ್ ಮುಗಿಯಷ್ಟಿಗೆ ಅವಳದು SDA ಸೆಲೆಕ್ಟ್ ಆಯಿತು. ಕೊಪ್ಪಳ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ಲು. ನಾನು ಅವಾಗ ಕೊಪ್ಪಳದಲ್ಲಿ ಇದರಲ್ಲಿದ್ದೆ, ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಒಂದೇ ರೂಮಲ್ಲಿ ಇದ್ದೆವು ನಾವು. ನಾನು ಅಲ್ಲೇ ಹಾಸ್ಪಿಟಲ್ ಇರೋದ್ರಿಂದ ಒಂದೇ ರೂಮಲ್ಲಿ ಇದ್ದೆವು. ಆ ಟೈಮ್ ಆಕಿ ಪ್ರೆಗ್ನೆಂಟ್ ಆದ್ಲು. ನಾವು ಬೆಳೆಸಿದ್ದೆವು ವಿತ್ ಕನ್ಸೆಂಟ್. ಬೆಳೆಸಿದ ನಂತರ ನಾನು ಮದುವೆ ಆವಾಗಲೇ ನಾನು ತಾಳಿ ಕಟ್ಟಿದ್ದೀನಿ ಅವಳಿಗೆ. ಬಟ್ ಅವಳು ಯಾಕೆ ತಾಳಿ ಇವಾಗ ತೆಗೆದಿದ್ದಾಳೆ ಗೊತ್ತಿಲ್ಲ. ನೆಕ್ಸ್ಟ್ ನಾನು ರಾಯಚೂರು ಟ್ರಾನ್ಸ್ಫರ್ ಆಯಿತು. ರಾಯಚೂರಲ್ಲಿ ಬಂದು ನಾನು ವರ್ಕ್ ಮಾಡ್ತಾ ಇರಬೇಕಾದ್ರೆ ಆಕೆ, ನಾನು